ವೆಲ್ಕಮ್ ಬ್ಯಾಕ್ ಟು ಫುಫಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಐಶು. ಸೊ ಇವತ್ತು ರಘು ಮತ್ತು ಕೃಪಾ ಮಗು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಡೆಲಿವರಿ ಆಯಿತು. ಸೊ ನಿನ್ನೆ ಹೋಗೋಣ ಅಂದ್ಕೊಂಡ್ವಿ. ಇನ್ನು ಅವತ್ತಷ್ಟೇ ಡೆಲಿವರಿ ಆಗಿರುತ್ತೆ, ಬ್ಯುಸಿ ಇರ್ತಾರೆ, ಬೇಡ ಅಂತ ಹೇಳಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವಿಜಯನಗರ ಕ್ಯಾಂಗರು ಕೇರಲ್ಲಿ ಅವ್ರಿಗೆ ಡೆಲಿವರಿ ಆಗಿದ್ದು, ಹೆಣ್ಮಗು ಆಗಿದೆ. ನೋಡೋಕೆ ಹೋಗ್ತಾ ಇದ್ದೀವಿ. ಮತ್ತು ಅವ್ರದ್ದೊಂಥರ ನಂಗೆ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಮ್ಮದು ನೆಕ್ಸ್ಟ್ ಮಂತ್ ಇದೆಯಲ್ಲ. ಸೊ ನೆಕ್ಸ್ಟ್ ಮಂತಿಗೆ ಅದು ನಾರ್ಮಲ್ ಡೆಲಿವರಿ ಆಯ್ತಂತ ಅವಳಿಗೆ. ಮಿಡ್ ನೈಟಲ್ಲಿ ಪೇನ್ ಬಂದ್ಬಿಟ್ಟು ಬೆಳಗ್ಗೆ ಒಂದು 5:45 5:55 ಹಂಗೇನೋ ಮಗು ಆಗಿರೋದು. ಅದೇ ನಾರ್ಮಲ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದೇ ಮಾತಾಡ್ಕೋತಾ ಇದ್ವಿ. ನೋಡ್ಕೊಬರೋಣ ಇವತ್ತು ಹೋಗಿ ಅಂತ ಹೋಗ್ತಾ ಇದ್ದೀವಿ ನಾನು ವಿವಿ. ಕೃಪಾ ಹೇಗನ್ನಿಸ್ತಿದೆ? ಗುಡ್ ಫೀಲಿಂಗ್. ರಘು ನೀವು? ಸರಿ ಆರ್ಸ್ಬೇಕಿದ್ರೆ ಎಷ್ಟು ಖುಷಿ ಆಗ್ತಾ ಇರಲಿಲ್ಲ, ಖುಷಿ ಆಗ್ತಿದೆ. ಅವ್ರ ಸೆಂಟೆನ್ಸ್ ಹೇಳ್ದಾಗ್ಲೇ ನಾನು ನಿನ್ನೆ ಫೋನ್ ಮಾಡಿದಾಗ ಹೇಳಿದ್ರು, ಅದಕ್ಕೆ 10 ಸಲ ಗೆದ್ರು ನಂಗೆ ಅಷ್ಟು ಖುಷಿ ಆಗೋದು, ಅಷ್ಟು ಖುಷಿ ಆಗ್ತಿದೆ ಅಂತ. ನಿಮ್ಗೆ ಆಂಟಿ ಅಜ್ಜಿ ಆಗ್ತಾ ಇದ್ರು ಪ್ರಮೋಷನ್. ನಿಮ್ಗೆ ಆಂಟಿ? ಈಗಾಗಲೇ ಡಬಲ್ ಪ್ರಮೋಷನ್. ಕರೆಕ್ಟ್. ಅದೇ ವಿವಿ ಅವ್ರ ಅಕ್ಕ ನಾನು ಪ್ರೆಗ್ನೆಂಟ್ ಆದಾಗಿಂದ ಸ್ಯಾರಿ ಕೊಡಿಸ್ಬೇಕಂತ ಇದ್ರು. ಸೊ ಅವರು ವೆಯ್ಟ್ ಮಾಡ್ತಾಯಿದ್ರು ಸ್ವಲ್ಪ 8th ಮಂತ್ ಕಂಪ್ಲೀಟಾಗಿ 9 ಮಂತ್ಸಿಗೆ ಬೀಳಿ ಮತ್ತು ಆಷಾಢ ಎಲ್ಲ ಮುಗಿಲಿ ಅಂತ. ಸೊ ನಾವು ಬಂದಿದ್ದು ವರಮಹಾಲಕ್ಷ್ಮಿ ಸ್ಯಾರಿ ಶಾಪ್ಗೆ JP ನಗರಲ್ಲಿ. ನಾನು ಇದಕ್ಕಿಂತ ಮುಂಚೆ ಆದರೆ 8 ಇಯರ್ಸ್ ಬ್ಯಾಕ್ ನನ್ನ ಫ್ರೆಂಡ್ ಜೊತೆ ವರಮಹಾಲಕ್ಷ್ಮಿ ಸ್ಯಾರಿ ಶಾಪ್ಗೆ ಮಲ್ಲೇಶ್ವರಮಲ್ಲಿ ಹೋಗಿದ್ದವಾಗ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ. ಸೊ ಇದು JP ನಗರ್ ಶಾಪು ನಮ್ಮ ಮನೆಗೆ ಹತ್ರ ಆಗುತ್ತೆ. ಸೊ ನಾನು 2 ಸ್ಯಾರಿ ತೊಗೊಂಡೆ ಇಲ್ಲಿ. ವಿವಿ ಒಂದು ಕೊಡಿಸಿದ್ರು ಮತ್ತು ಅವ್ರ ಅಕ್ಕ ಒಂದು ಕೊಡಿಸಿದ್ರು. ಇಲ್ಲಿ ಯಾರೇ ಸ್ಯಾರಿ ತೊಗೊಳ್ಳಿ, ಯಾವುದೇ ಥರ ಸ್ಯಾರಿ ತೊಗೊಂಡ್ರು ಈ ಥರ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮಗೆ ಸ್ಯಾರಿನ ನಮ್ಮ ಕೈಲಿ ಕೊಡೋದು. ಆ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಅಂದರೆ ಸ್ಯಾರಿ ತೊಗೊಂಡಿರೋದ್ರಲ್ಲಿ ಆಲ್ರೆಡಿ ಖುಷಿ ಇರುತ್ತೆ, ಈ ಥರ ಪೂಜೆ ಮಾಡಿಕೊಡೋದ್ರಲ್ಲಿ ಇನ್ನೂ ಒಂಥರ ಚೆನ್ನಾಗಿ ಅನಿಸುತ್ತೆ, ಗುಡ್ ವೈಬ್ಸ್ ಇರುತ್ತೆ. ಸೊ ನಮ್ಮ ಮನೇಲಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇರೋದು ವಿವಿ. ಏನು ಮಾಡ್ತಾ ಇದೆಯಾ ವಿವಿ? ಬೇಲ್ಪುರಿ ಆ್ಯಕ್ಚುಲಿ. ಸೊ ಡೈಲಿ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸುತ್ತೆ, ಅದಕ್ಕೆ ಸ್ವಲ್ಪ ದಿನದಿಂದ ಅಂದ್ಕೊಂಡ್ವಿ ಮನೇಲೇ ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳ್ಳೋಣ, ಈಚೆ ಹೋಗಿ ತಿನ್ನೋದು ಬೇಡ ಅಂತ. ಸೊ ಬೇಲ್ಪುರಿ ಮಾಡೋದಕ್ಕೆ ಎಲ್ಲ ಐಟಮ್ಸ್ ತರಿಸಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವಾಗ ಆನ್ಲೈನಲ್ಲಿ ಅಂದರೆ ಸ್ವಿಗ್ಗಿನಲ್ಲಿ ನೋಡಬೇಕಾದ್ರೆ ನಮಗೆ ಮದರ್ಸ್ದು ಪುದೀನ ಮತ್ತು ಧನಿಯಾದು ಪೇಸ್ಟ್ ಸಿಗುತ್ತೆ, ಚಟ್ನಿ. ಮತ್ತು ಅದೇ ರೀತಿ ಇದು ಹುಣಸೆಹಣ್ಣು ಮತ್ತು ಡೇಟ್ಸ್ ಹಾಕಿಬಿಟ್ಟು ಒಂದು ಮಾಡಿರೋ ಚಟ್ನಿ, ಒಂದು ಸ್ವೀಟ್ ಚಟ್ನಿ ಬರುತ್ತಲ್ಲ ಅದು. ಅದ್ರ ಜೊತೆ ಕಡಲೆಪುರಿ ಮತ್ತು ಪಾನಿಪುರಿ. ಇನ್ನೇನು ಅಂದರೆ ಪಾನಿಪುರಿಗೆ ಹಾಕ್ತೀವಲ್ಲ ಆ ಪೂರಿ ಮನೆಯಲ್ಲೇ ಯಾವಾಗಲೂ ಇರುತ್ತೆ, ಅದನ್ನು ಏರ್ ಫ್ರೈಯರ್ಗೆ ಹಾಕ್ಬಿಟ್ಟು ಮಾಡ್ಕೊಂಡಿರೋದು. ಸೊ ಅದ್ರ ಜೊತೆ ಸ್ವಲ್ಪ ಆನಿಯನ್ನು ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿದರೆ ಬೇಲ್ಪುರಿ ಚೆನ್ನಾಗಾಗುತ್ತೆ. ಇವತ್ತು ಒಂದು ಟಿಕ್ಕಿ ಪುರಿ ಮಾಡ್ತಾ ಇದ್ದಾನೆ ವಿವಿ, ನೋಡೋಣ. ಏನ ಮೊಸರು ಬೇಕಾ? ನಾನು ಮೊಸರು ತಿನ್ನೋಣಪ್ಪ. ಟಿಕ್ಕಿ ಪುರಿನೂ ಮಾಡ್ಕೋಬೋದು, ದಹಿ ಪುರಿನೂ ಮಾಡ್ಕೋಬೋದು. ಈ ಟೈಮಲ್ಲಿ ನಂಗೆ ಜಾಸ್ತಿ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಾ ಇತ್ತು ಈವ್ನಿಂಗ್ ಟೈಮು. ಸೊ ಡೈಲಿ ಈಚೆ ಹೋಗ್ತಾ ಇದ್ವಿ. ಬಟ್ ಒಂದಿನ ವಿವಿ ಹೇಳ್ದಾಳೆ ಈಚೆ ಯಾವಾಗಲೂ ತಿನ್ನಬೇಡ ಅಂತ ಹೇಳ್ಬಿಟ್ಟು ಅವರೇ ಇದೆಲ್ಲ ತೊಗೊಬಂದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಸಿ ಆ್ಯಕ್ಚುಲಿ ಮನೇಲಿ ಮಾಡ್ಕೊಳ್ಳೋದು. ಎಲ್ಲ ಪೇಸ್ಟ್ ಸಿಗುತ್ತೆ, ಆನಿಯನ್, ಟೊಮೆಟೊ ಮತ್ತು ಕುಕ್ಕುಂಬರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಪೇಸ್ಟ್ಗಳು ಹಾಕ್ಬಿಟ್ಟು ಒಂಚೂರು ಜೀರಾ ಪೌಡರು, ಖಾರದ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ರೆ ಅದೇ ಬೇಲ್ಪುರಿ. ಸಕ್ಕತ್ತಾಗಿರುತ್ತೆ. ನಿನ್ನೆನೂ ಮಾಡ್ಕೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ನಾನು ಮಾಡಿರೋ ಬೇಲ್ಪುರಿ ಸಕ್ಕತ್ತಾಗಿದೆ. ಇಟ್ಟು ಹೋಟೆಲ್ ಮಾಡೋ ಥರನೇ ಇದೆ ಬೇಲ್ಪುರಿ. ಹೌದು, ಮನೆಗೆ ಈ ಥರ ತರಿಸ್ಕೊಂಡು ಮಾಡೋದೇ ಚೆನ್ನಾಗಿದೆ. ಹೆಲ್ದಿನೂ ಇರುತ್ತೆ, ಕ್ಲೀನೂ ಇರುತ್ತೆ, ತಿನ್ನೋಕ್ಕೂ ಜಾಸ್ತಿ ತಿನ್ನೋಕ್ಕೂ ಸಿಗುತ್ತೆ. ಅಲ್ಲೊಂದು ಪ್ಲೇಟ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂದಾಗ ಸಿಗಲ್ಲ. ಇಲ್ಲಾಂದರೆ ಆರಾಮಾಗಿ ಮಾಡ್ಕೋಬೋದು. ಅಲ್ಲಿ ಹೋಗ್ಬಿಟ್ಟು 1 ಪ್ಲೇಟಿಗೆ 60 ರೂಪಾಯಿ ಕೊಡೋಕ್ಕೆ ಆರಾಮ್ಸೆ ಮನೇಲಿ 1 ಪ್ಲೇಟ್ ಅವ್ರದ್ದು 2 ಪ್ಲೇಟ್ ಬರುತ್ತೆ. ಹೌದು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.